ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ಹಿಂದಿನ ವೀಡಿಯೋದಾಗ ಹೇಳಿದ್ನೆಲ್ಲ ಕೊಡಸಂಗ ವೀಡಿಯೋದಾಗ ಇದನ್ನು ನೆಕ್ಸ್ಟ್ ಪಾರ್ಟ್ನ ತೋರಿಸ್ತೇನೆ ಅಂತೇಳಿ. ಸೊ ಇದು ನೆಕ್ಸ್ಟ್ ಪಾರ್ಟ್ ರೀ. ಇದ್ರೊಳಗೆ ನಾವು ಇದು ಆರ್ಟ್ ಗ್ಯಾಲ್ರಿ, ಬಸವನ ಆರ್ಟ್ ಗ್ಯಾಲ್ರಿ. ಇದು ತುಂಬ ಮಸ್ತ್ ಐತೆ ರೀ. ಆ್ಯಕ್ಚುಲಿ ಇಲ್ಲಿ ಹೋದ್ರೆ ನೀವು ಇದನ್ನು ಬಿಟ್ಟು ಬರಲಿಕ್ಕೆ ಹೋಗ್ಬೇಡ್ರಿ. ಈ ಗ್ಯಾಲ್ರಿ ಒಳಗೆ ಏನೇನು ಅದ ಅನ್ನೋದು ಮೊದಲಿಗೆ ಬೋರ್ಡ್ ಒಳಗೆಲ್ಲ ಬರೆದು ಹಾಕಿದ್ದಾರೆ. ಬಸವನವರ ಕೂಡಲ ಸಂಗಮ ಏನೈತಲ್ರಿ, ಮಿನಿ ಗ್ಯಾಲ್ರಿ ಟೈಪ್ ಮಾಡಿದ್ದಾರೆ, ಅಂದರೆ ಮಿನಿ ಮಾಡೆಲ್ ಟೈಪ್ ಮಾಡಿದ್ದಾರೆ. ಹೊರಗಡೆ ಅಂತೂ ಈ ರೀತಿ ಬಸವನವರು ಮತ್ತು ಕೆಳಗೆ ಅರ್ತ್, ಇದು ಭೂಮಿ ಮೇಲೆ ಬಸವನವರು ಕೂತಿರೋದ ಈ ಥರ ವಿಗ್ರಹನ ಈ ಥರ ಮಾಡಿದಾರಲ್ಲ. ಈ ಆರ್ಟ್ ಮಾತ್ರ ಮಸ್ತ್ ಇತ್ತು ಆ್ಯಕ್ಚುಲಿ, ಚಂದ ಮಾಡಿದ್ರು ಅದನ್ನು. ಅಂದರೆ ಬಸವಣ್ಣನವರ ತತ್ವಗಳು ಈ ಭೂಮಿ ಮೇಲೆ ನಡೀತಾ ಇದ್ದಾವೆ ಅಂತಲೇ ಭಾವಿಸುವಂಥದ್ದು ಚಿತ್ರಣ ಆಗಿತ್ತು ಇದು. ಒಳಗಡೆ ನಾವು ಒಬ್ಬರಿಗೆ 50 ರೂಪಾಯಿ ಟಿಕೆಟ್ ತುಂಬಿಟ್ಟು ಒಳಗೆ ಹೋಗ್ಬೇಕು. ಮತ್ತು ಒಳಗೆ ಪೇಂಟಿಂಗ್ ಅಷ್ಟೇ ಇರ್ಬೋದು ಅಂತ ನಾವು ಹೋಗಿದ್ವಿ. ಬಟ್ ಪೇಂಟಿಂಗ್ ಕೂಡ ತುಂಬ ಸುಂದರವಾಗಿತ್ತು ರೀ. ಹೆಂಗಿತ್ತಪ್ಪ ಅಂದ್ರೆ ಕಣ್ಣಿ ಕೊಕ್ಕು ಹಂಗಿತ್ತು ರೀ. ಎಲ್ಲ ರಿಯಲಿಸ್ಟಿಕ್ಕಾಗಿ ಕಾಣಕತ್ತಿತ್ತು. ಪಕ್ಷಿಗಳು ಅದು ನಿಜವಾಗ್ಲೂ ಹಾರಾಡಕತ್ತಾವ ಏನೋ ಅಂತ ಅನಿಸ್ತಾ ಇತ್ತು ರೀ. ಭಾರಿ ಚಂದ ಮಾಡಿದ್ರಿ ಅದನ್ನ ಪೇಂಟಿಂಗ್ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಒಳಗಡೆ ಹೋಗ್ತಾ ಈ ಥರ ಮಾಡಲ್ಸ್ ಎಲ್ಲ ಇತ್ತು ರೀ. ಸೊ ಈ ಮಾಡಲ್ಸ್ ಬಗ್ಗೆ ನಿಮ್ಗೆ ಲಾಸ್ಟಿಗೆ ಹೋಗಿ ತಿಳಿಸ್ತೀನಿ, ನೀವು ಗೊತ್ತಾಗಿರ್ಬೋದು ಈ ಮಾಡಲ್ಗಳು ನೋಡಿ. ಹಾಗೆ ಒಳಗಡೆ ಎಂಟ್ರ್ ಆಗ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಇದೊಂಥರ ಗೋಲ್ಡನ್ ಏರಿಯಾ ಅಂತ. ಗೋಲ್ಡನ್ ಏರಿಯಾ ಟೈಪ್ ಮಾಡಿದ್ರು. ಯಾಕಂದರೆ ಬಸವಣ್ಣನವರು ಅಂತಂದ್ರೆ ನಮ್ಗೆ ಬಂಗಾರ ಇದ್ದಂಗೆ ರೀ. ಆ್ಯಕ್ಚುಲಿ ದಿನದಿಂದ ದಿನಕ್ಕೆ ಅದ್ರ ಹೊಳಪು, ಅದರದ್ದು ಏನು ಸತ್ವ ಏನು ಜಾಸ್ತಿ ಆಗುತ್ತಲ್ಲ, ಅದ್ರ ಬೆಲೆ ಜಾಸ್ತಿ ಆಗುತ್ತಲ್ಲ, ಆ ರೀತಿಯಾಗಿ ರೀ. ಮತ್ತು ಬಸವಣ್ಣವರು ಅಂದ್ರೆ ನಮ್ಮಲ್ಲಿ ಲಿಂಗಾಯತ ಧರ್ಮಕ್ಕೆ ಹೌದಲ್ರಿ. ಅದೇ ರೀತಿ ಆ ಗ್ಯಾಲರಿ ಒಳಗೆ ಎಂಟರ್ ಆಗೋಣ ಒಂದು ಯಾವುದೋ ಸ್ವರ್ಗಕ್ಕೆ ನಾವು ಬಂದೀವಪ್ಪ ಅನ್ನೋ ರೀತಿಯಾಗಿ ಭಾಸ ಆಗೈತಿ. ಮತ್ತು ಆ ಚಿತ್ರವನ್ನು ಕಾಣಾಗತ್ತಲ್ರಿ, ಇವೆಲ್ಲ ಉಬ್ಬು ಚಿತ್ರ ಅಂತ ಕರೀತಾರೆ ಇವಕ್ಕೆ. ಈ ರೀತಿ ಮೇಲ್ಗಡೆ ಕಾಣ್ತಲ್ಲ ಆ ಥರ ಆಗಿ ಉಬ್ಬು ಚಿತ್ರ ರೀ. ಈ ಚಿತ್ರನಾಗ ಬಸವಣ್ಣನವರ ಪ್ರತಿಯೊಂದೂ ಹಾಕಿದ್ರು. ಅಂದರೆ ಅವ್ರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ ಏನಾಯಿತು, ಅವರಿಗೆ ಆಗಿರೋ ಅನ್ಯಾಯಗಳು, ಅವ್ರಿಗೆ ಏನನ್ನೋದು ಎಲ್ಲ ಕೂಡ ನೀಟಾಗಿ ತೋರಿಸಿದ್ದಾರೆ. ಇದು ನೋಡಿರಿ ಬಸವಣ್ಣವ್ರದ ಕೂಡಲ ಸಂಗಮದ ಇದು ಮಾಡೆಲಿಂಗ್ ಅಂತ ಮಾಡಿದ್ರು. ಇದಂತೂ ತುಂಬ ಸುಂದರವಾಗಿತ್ತು ರೀ ಇದು. ಹಾಗೆ ಬಸವಣ್ಣನವರು ವಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ಗ್ರಾಮದಾಗ ಜನಿಸಿದ್ದಾರೆ. ಅವ್ರ ತಂದೆ ತಾಯಿ ಮಾದರಸ ಹಾಗೂ ತಾಯಿ ಮಾದಲಾಂಬಿಕಾರ. ಅವರು ಬ್ರಾಹ್ಮಣ ಕುಟುಂಬದಾಗ ಜನಿಸಿದವರು. ಹಾಗೆ ಗುರು ಬಸವಣ್ಣನವರು ಕಟ್ಟುನಿಟ್ಟಾದ ಧಾರ್ಮಿಕ ಮನೆತನದಲ್ಲಿ ಬೆಳೆದವ್ರಿ ಅವರು. ಹಾಗೆ ಅಲ್ಲಿ ಅವರು ಒಂದು ಪವಿತ್ರವಾದ ದಾರ ಅಂದರೆ ಧರಿಸಿದರು. ಅದು ಜನಿವಾರ ಅಂತಾರಲ್ರಿ. ಸೊ ಅದನ್ನು ಕೂಡ ಧರಿಸಿದ್ದಾರೆ ರೀ ಅವರು ಜೀವನ ಹೆಂಗಿತ್ತಪ್ಪ ಅಂತಂದರೆ, ಅವರು ಧರ್ಮದ ಆಧಾರದ ಮೇಲೆ ಆಗಮಗಳನ್ನು ತಿರಸ್ಕರಿಸ್ತಿದ್ದಾರೆ ರೀ ಅವರು. ಮತ್ತು ಮಾದರಸ ಮತ್ತು ಮಾದಲಾಂಬಿಕೆ ಬಸವನವರ ತಂದೆ ತಾಯಿಗಳ್ರಿ. ಮಾದರಸ ಬಾಗೇವಾಡಿ ಪಟ್ಟಣದ ಅಧ್ಯಕ್ಷರಾಗಿದ್ದರು ರೀ ಅವರು. ಮತ್ತು ಅವರು ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಬಸವನವ್ರ ಚಿಕ್ಕ ವಯಸ್ಸಾಗ ವೇದ ವ್ಯಾಪಾರದ ಬಗ್ಗೆ, ವ್ಯಾಕರಣ ಬಗ್ಗೆ, ಹಾಗೆ ತರ್ಕಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದ್ದರು ಅವರು. ಹಾಗೆ ಅವ್ರು 8ನೇ ವಯಸ್ಸಿನಾಗ ಲಿಂಗ ದೀಕ್ಷೆಯನ್ನು ಹೊಂದಿದ್ದರು ಅವರು. ಅದರಲ್ಲಿ ಉಪನಯನ ಅಗತ್ಯವಿಲ್ಲ ಎಂದು ತಮ್ಮ ಪವಿತ್ರವಾದ ದಾರವನ್ನು ತೆಗೆದು ಹಾಕಿದ್ದಾರೆ. ನಂತರ ಅವರು ಕೂಡಲ ಸಂಗಮಕ್ಕೆ ಹೋದರೆ ಅಲ್ಲಿ ಅವರು ಜಾತ ದೇವ ಮುನಿಯವರಲ್ಲಿ ಅಧ್ಯಯನ ಮಾಡಿದ್ರಿ. ಅವರು 12 ವರ್ಷ ಅಲ್ಲೇ ಕೂಡಲ ಸಂಗಮದಾಗ ಅಧ್ಯಯನ ಮಾಡಿದ್ರಿ ಅವರು ಧಾರ್ಮಿಕ ಚಟುವಟಿಕೆ ಒಳಗಂತೂ ಭಾಳ ತಮ್ಮನ್ನು ತೊಡಗಿಸ್ಕೊಂಡಿದ್ದರು ಅವರು. ಹಾಗೆ ಬಸವಣ್ಣನವರು ಹೆಂಗಿದ್ರೆ ಅಂದ್ರೆ ಗುರು ಬಸವ ಅಥವಾ ಬಸವನ ಎಂಬ ದಾರ್ಶನಿಕ ಮತ್ತು ಸಮಾಜದ ಸುಧಾರಕರಾಗಿ ಅವರು ಬೆಳೆದಾರ್ರಿ ಅವರು. ಅಂದ್ರೆ ಏನ್ರಿ, ಹಿಂದೂ ಧರ್ಮದಾಗ ಜಾತಿ ವ್ಯವಸ್ಥೆ ಭಾಳ ಐತಿಯಲ್ಲ, ಆ ಆಚರಣೆಗಳ ವಿರುದ್ಧವಾಗಿ ಅವರು ಹೋರಾಡಿದ್ರಿ ಅವರು ವಿಶ್ವಗುರು ಬಸವಣ್ಣ ಮತ್ತು ಅಲ್ಲದೆ ಭಕ್ತಿ ಭಂಡಾರಿ ಅಂತ ಹೇಳಿ ಕರೀತಾರ್ರಿ. ಅವರ ಬೋಧನೆಗಳು ಮತ್ತು ಉಪದೇಶಗಳು ಎಲ್ಲ ಮಿತಿಗಳನ್ನು ಮೀರಿದ್ದು ರೀ ಅವರು. ಆ್ಯಕ್ಚುಲಿ ಭಾಳ ಈಗ ನಡೀತಾ ಇದ್ದಾರೆ ಆ ಜನ್ರೇಷನ್ನು. ಅದನ್ನು ಅವರು ಆವಾಗ ಹೇಳಿದ್ದಾರೆ ಅಂತಂದ್ರೆ ನೀವು ಯೋಚನೆ ಮಾಡಿರಿ ಎಷ್ಟು ತತ್ವಜ್ಞಾನಿಗಳಾಗಿದ್ದರು ಅವರು ಅನ್ನೋದನ್ನು. ಹಾಗೆ ಲಿಂಗ, ಜಾತಿ ಮತ್ತು ಸಾಮಾಜಿಕ ಸ್ಥಾನ ಏನೈತಿ ಲೆಕ್ಸಿಲ್ಲದೆ ಅವರು ಅಭ್ಯರ್ಥಿಗಳ ಸಮಾನ ಏನಂತಾರೆ ಅವಕಾಶಗಳನ್ನು ನೀಡುವ ದೈವಿಕ ಅನುಭವ ಜೀವನವನ್ನು ಅವರು ಕೇಂದ್ರವಾಗಿಸಿ ಹೊಸ ಜೀವನ ವಿಧಾನವನ್ನು ಗುರು ಬಸವಣ್ಣನವರು ಪ್ರತಿಪಾದಿಸಿದ್ರಿ. ಹೊಸ ವಿಧಾನ ನೋಡ್ರಿ, ಈಗೆಲ್ಲ ನಾವು ಮಾಡರ್ನ್ ಅಂತೇವಲ್ಲ, ಇದೇ ಮಾಡರ್ನ್. ಅವಾಗನ ಬಸವಣ್ಣವ್ರು ಹೇಳಿದಂಗೆ ರೀ ಅದು. ಆ್ಯಕ್ಚುಲಿ ಹೆಂಗಪ್ಪ ಅಂದ್ರೆ ಈಗ ನೋಡಿ ಇಂಟರ್ ಕಾಸ್ಟ್ ಮ್ಯಾರೇಜ್ಗಳು ನಡೀತಾವ್ರಿ, ಅದನ್ನು ಅವಾಗಲೇ ಅವ್ರು ಮಾಡಿದ್ದಾರೆ. ಸೊ ಇಂಟರ್ ಕಾಸ್ಟ್ ಮ್ಯಾರೇಜ್ ಮಾಡೋದ್ರಿಂದ ಕೂಡ ಅವ್ರಿಗೂ ಕೂಡ ಒಳ್ಳೆ ಆ್ಯಕ್ಚುಲಿ ಹೆಂಗಾತಪ್ಪ ಅಂದರೆ ದಂಗೆಗಳು ಎದ್ದು ಕಡೆ, ಆದರೆ ಅದನ್ನು ಅವ್ರು ವಿರೋಧ ಮಾಡಿ ಅದನ್ನ ಮೇಲೆ ಅವ್ರು ಗೆದ್ದು ಸಾಧನೆ ಮಾಡಿ ತೋರಿಸಿದ್ರಿ. ಅದೇ ರೀತಿ ಅಲ್ರಿ ಈಗ ನಾವು ಮಾಡರ್ನ್ ದುನಿಯಾದಾಗಿ ಹೆಂಗೆ ನಡೀತಾ ಇದೆಯಲ್ಲ, ಇದೇ ವಿಚಾರಗಳು ಆ್ಯಕ್ಚುಲಿ ಬಸವಣ್ಣನವರಿಗೆ ಆವಾಗಿನ ಕಾಲದಲ್ಲಿ ಇದ್ದು ರೀ. ಹಾಗೂ ತನ್ನ ಸಮಯಕ್ಕಿಂತ ಮತ್ತು ಮುಂಚಿತವಾಗಿ ಆಲೋಚನೆಯಂತ ಹೊಂದಿರುವಂಥ ನಿಜವಾದ ದಾರ್ಶನಿಕ ಹಾಗೂ ಒಂದು ಅದ್ಭುತ ಸಮಾಜಕ್ಕೆ ಸರಿ ಹೊಂದುವಂತಹ ಅಭಿವೃದ್ಧಿಯನ್ನು ಉತ್ತುಂಗಕ್ಕೆ ತರುವಂಥ ವ್ಯಕ್ತಿ ಆಗಿದ್ದಿರಿ ಅವರು.
ಅವರೊಂದು ಆಧ್ಯಾತ್ಮಿಕ ಜೊತೆಗೆ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಕಲಚೂರಿ ಸಾಮ್ರಾಜ್ಯದ ಪ್ರಧಾನಮಂತ್ರಿಯಾಗಿದ್ದರು ರೀ ಮತ್ತವರು. ಮತ್ತು ವಚನ ಸಾಹಿತ್ಯವನ್ನು ಪ್ರಾರಂಭಿಸುವ ಮೂಲಕ ಸಾಹಿತ್ಯ ಕ್ರಾಂತಿಯನ್ನು ಕೂಡ ಹೊರಹೊಮ್ಮಿದ್ದರು ಅವರು. ಈ ಗ್ಯಾಲ್ರಿ ಮುಗಿಸ್ಕೊಂಡು ನಾವು ಮುಂದೆ ಬರ್ತಾ ಹೋದಂಗೆ ನಮಗೊಂದು ಇನ್ನೊಂದು ಇದು ಸಿಗುತ್ತೆ ರೀ. ಆ್ಯಕ್ಚುಲಿ ಏನೈತಪ್ಪ ಅಂತಂದರೆ ಇಲ್ಲಿ ಅನುಭವ ಮಂಟಪದ ಒಂದು ಮಾಡೆಲ್ ಮಾಡ್ಯಾರ ರೀ. ಎಷ್ಟು ಮಸ್ತ್ ಮಾಡ್ಯಾರ ಅಂತಂದ್ರೆ ತುಂಬ ರಿಯಲಿಸ್ಟಿಕ್ಕಾಗಿ ಕಾಣಕತ್ತೈತೆ ರೀ ಅದು. ಮತ್ತು ಬಸವ ಕಲ್ಯಾಣದಾಗ ರೀ ಅನುಭವ ಮಂಟಪ ಸ್ಥಾಪಿಸಿ ತನ್ನ ತತ್ವಜ್ಞಾನವನ್ನು ಪರಿಸರಿಸಿದ್ರು ರೀ ಅವರು. ಅಂದರೆ ಇದನ್ನು ವಚನ ಮಂಟಪ ಅಂತಲೂ ಕರೀತಾರೆ ರೀ. ಇಲ್ಲಿ ಧಾರ್ಮಿಕ ಪ್ರವಚನಗಳು ನಡೀತಿದ್ವು ರೀ. ಹಾಗೆ ಸಮಾಜದಾಗ ನಡೀತಾ ಇರೋ ಧರ್ಮಗಳು ಬಗ್ಗೆನೂ ಯಾರಿಗಾರ ಸಮಸ್ಯೆ ಇದ್ದರೂ ಕೂಡ ಅದ್ರ ಮೇಲೂ ಕೂಡ ಇಲ್ಲಿ ಚರ್ಚೆ ಆಗ್ತಿದ್ವು ರೀ. ಆಮೇಲೆ ಈ ಅನುಭವ ಮಂಟಪಕ್ಕೆ ಅಧ್ಯಕ್ಷ ಯಾರು ಅಂದ್ರೆ ಅಲ್ಲಮ ಪ್ರಭುಗಳು ಈ ಧಾರ್ಮಿಕ ಪ್ರವಚನ ಅಧ್ಯಕ್ಷತೆಯನ್ನು ವಹಿಸಿದ್ದರು ರೀ ಅವರು. ಅಲ್ಲಂ ಪ್ರಭು ಅವರ ಅಧ್ಯಕ್ಷತೆಯಿಂದಲೇ ರೀ ಆ ಅನುಭವ ಮಂಟಪದ ಏನೇನು ಚರ್ಚೆ ಇದ್ವು ಅಲ್ರಿ ಅವಾಗೆಲ್ಲ ಪರಿಪೂರ್ಣ ಆಗಿ ನಡೀತಿತ್ತು ರೀ. ಅವಾಗ ಬಸವಣ್ಣನವರು ಮತ್ತು ಹಾಗೆ ಉಳಿದವರಿಗೆಲ್ಲ ಚೆನ್ನ ಬಸವಣ್ಣ, ಮಡಿವಾಳ ಮಾಶದೇವರು ರೀ, ಅಕ್ಕ ಮಹಾದೇವಿಯವರು ಎಲ್ಲರೂ ಇಲ್ಲಿ ಇದ್ರಾಗ ಸೇರಿಕೊಂಡು ಏನೇನು ಚರ್ಚೆ ಮಾಡಬೇಕು ಅದನ್ನೆಲ್ಲ ಮಾಡ್ತಿದ್ದರು ರೀ. ಹಾಗೆ ಅನುಭವ ಮಂಟಪಕ್ಕೆ ಫಸ್ಟ್ ಟೈಮ್ ಅಕ್ಕ ಮಹಾದೇವಿಯವರು ಆಗಮನ ಆಗಿರ್ತಲ್ರಿ, ಅದು ಮಾಡೆಲ್ ಟೈಪ್ ಮಾಡಿದ್ದಾರೆ ರೀ. ಆ್ಯಕ್ಚುಲಿ ಇದು ನಂತರ ಇಷ್ಟು ಜನ ಅದೆಷ್ಟಾಗಲಿ ಶರಣರು 16,000 ಶರಣರು ಅದಾರ ಅಂತ ಹೇಳಿ ಕೇಳ್ಪಟ್ಟೀನಿ ರೀ. ಆದರೆ ನಮಗೆ ಗೊತ್ತಿರೋದು ಬಾಬಾ ಅಂದ್ರೆ 30-40. ಅದರೊಳಗೆ ನಮಗೆ ವಾಡಿಕೆ ಒಳಗೆ ಅಂದ್ರೆ ಕಾಯಂ ಅವ್ರ ಹೆಸರು ನಮ್ಗೆ ಕಿವ್ಯಾಗ ಬೀಳ್ಬೋದು ಅಂತಂದ್ರೆ ಒಂದು 10-15 ಜನ ಮಾತ್ರ ಬೀಳ್ತಾವೆ ರೀ. ಅಂದ್ರೆ ನೀವೇ ನೋಡ್ರಿ ನಮ್ಗೆ ಎಷ್ಟು ವಿಚಾರಗಳನ್ನ ದೂರ ಮಾಡ್ತಾ ಹೋಗ್ತಾ ಇದ್ದೀರೇನೋ ಅಂತ ಅನಿಸ್ತಾ ಆಗ್ತೈತೆ ರೀ. ಆ್ಯಕ್ಚುಲಿ ನಾವು ದಿನ ನಮ್ಮ ಶರಣರ ಬಗ್ಗೆ ನಾವು ದಿನ ಅವ್ರ ಜೀವನ ಹೆಂಗಿತ್ತು, ಅವ್ರು ಏನೇ ಮಾಡಿದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ರೀ. ಅಂದರೆ ಅವ್ರು ಏನು ಮಾಡಿದಾರಲ್ಲ ನಮ್ಮ ಜೀವನ ನಾವು ಏನು ಮಾಡಬೇಕು, ಏನು ಅಳವಡಿಸ್ಕೋಬೇಕು ಅನ್ನೋದನ್ನು ಮೊದಲೇಕೆ ಹೇಳಿಬಿಟ್ಟು ಹೋಗ್ಯಾರಲ್ಲ, ಅದನ್ನೆಲ್ಲ ಅದು ನಾವು ಪರಿಪಾಲನೆ ಮಾಡ್ಬೇಕಲ್ರಿ ನಮ್ಮ ಜೀವನದಾಗ. ಹಾಗೆ ಇದು ಅನುಭವ ಮಂಟಪದ ಅಂತ ಮಸ್ತ್ ಮಾಡಿದ್ರು ಬಿಡ್ರಿ ಮಾಡಲಿಂಗ್. ಅಲ್ಲಿಂದ ನಾವು ಇದನ್ನು ನೋಡ್ತಾ ಇದಕ್ಕೆ ಬಂದ್ವಿ. ಇದು ಫೋಟೋ ಗ್ಯಾಲರಿ ಅಂತ ಹೇಳ್ರಿ. ಇದ್ರಾಗ ಬಸವಣ್ಣನವ್ರದ್ದು ಚಿತ್ರಗಳನ್ನ ತೆಗೆದು ಇದು ರೀತಿಯ ಗ್ಯಾಲರಿ ಮಾಡಿದ್ರಿ. ಅವರು ಹುಟ್ಟಿಂದ ಅವ್ರ ನಾಮಕರಣ ಹೆಂಗಾಯ್ತು ಅನ್ನೋದನ್ನು ಹಿಡ್ಕೊಂಡು ಒಂದೊಂದು ಚಿತ್ರನೂ ಈ ರೀತಿಯಾಗಿ ಚಿತ್ರೀಕರಣ ಮಾಡಿ ಈ ರೀತಿ ಫೋಟೋ ಫ್ರೇಮ್ ಮಾಡಿ ಎಲ್ಲಕ್ಕೂ ನೀಟಾಗಿ ಹಾಕಿದ್ರಿ. ಪ್ರತಿಯೊಂದು ವಿಷಯನೂ ಹಾಗೆ ಪ್ರತಿಯೊಂದು ಸಂದರ್ಭ ಕೂಡ ಅದರದ್ದು ಚಿತ್ರಣ ಮಾಡಿ ಹಾಕಿದ್ರಿ. ಇದರ ಚಿತ್ರಗಳನ್ನ ನೀವು ನೋಡಾಕತ್ರಂದ್ರೆ ಒಂದು ದಿವಸ ಅಂದ್ರೆ ಸಾಲೋದಿಲ್ಲ ಬಿಡ್ರಿ. ಯಾಕಂದ್ರೆ ಅಷ್ಟು ನೀಟಾಗಿ ಒಂದೊಂದಾಗಿ ವಿಚಾರ ನೋಡ್ರಿ. ಅವ್ರ ಆಸ್ಥಾನಕ್ಕೆ ಬಿಜ್ಜಳ ಆಸ್ಥಾನಕ್ಕೆ ಬಂದಿರೋದು, ಅಲ್ಲಿ ಏನೇನು ಕೆಲಸ ಮಾಡಿದರು, ಹೆಂಗಿತ್ತಪ್ಪ ಜೀವನ ಅಲ್ಲಿ, ಆ ಥರವಾಗಿ ಎಲ್ಲ ಚಿತ್ರಣಗಳು ಕೂಡ ಅಲ್ಲಿ ಇದ್ದು ರೀ. ಮತ್ತು ಅವರ ವಚನಗಳು ಕನ್ನಡ ಸಾಹಿತ್ಯದ ವಿಶಿಷ್ಟ ರೂಪವಾಗಿದ್ರಿ. ಕನ್ನಡ ಸಾಹಿತ್ಯವನ್ನು ಮತ್ತು ಶ್ರೀಮಂತಗೊಳಿಸಿದ್ರಿ. ಅವರ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ರಿ ಮತ್ತು ಸಾಮಾಜಿಕ ಸುಧಾರಣೆ ಕೂಡ ಅವರು ಮಾಡಿದ್ರಿ. ಅಲ್ಲಿಂದ ನಾವು ನೋಡ್ಕೊತ ಹೊರ ಬಂದ್ಕೊಂಡೆ ಇವರು ಎಲ್ಲರೂ ನಮ್ಮ ಕರ್ನಾಟಕದ ಮಹಾನ್ ವ್ಯಕ್ತಿಗಳು ರೀ ಇವರು. ಇವೆಲ್ಲ ಮಾಡೆಲ್ಸ್ ಆಗ್ಲಿಕ್ಕತ್ತಿದ್ವು ರೀ. ಜಸ್ಟ್ ಎಲ್ಲ ಮಾಡೆಲ್ ಮಾಡಿದ್ರು, ಪೇಂಟಿಂಗ್ ಆಗಬೇಕಾಗಿತ್ತು. ನಿಮ್ಮ ಮೂರ್ತಿ ನೋಡಿದ ಕೂಡ ಗೊತ್ತಾಗ್ಲಿಕ್ಕತ್ತದಲ್ವ. ಮೊದಲೇದಾಗಿದ್ದು ಸಿದ್ದೇಶ್ವರಾಚಾರ್ಯ, ಆಮೇಲೆ NM ಕಲಬುರ್ಗಿ ಅವ್ರದ್ದು, ಆಮೇಲೆ ಹರಡೇಕರ ಮಂಜೇಕರ ಅಂಥೇಳಿ. ನೆಕ್ಸ್ಟ್ ಲಾಸ್ಟಿಗಿರೋದು ಪ್ರಭು ಹಲ್ಕಟ್ಟಿ ಅವ್ರದ್ದು. ಅಂದರೆ ಇದು ಲಾಸ್ಟಿಗೆ ಕೋಟ್ ಹಾಕ್ಕೊಂಡಿದ್ದಾರಲ್ರಿ ಅವರು ಪ್ರಭು ಹಲ್ಕಟ್ಟಿ ಅವರ ಸ್ಟ್ಯಾಚು ರೀ. ಇವೆಲ್ಲ ಸ್ಟ್ಯಾಚೂಸು ಇನ್ನೂ ನಿರ್ಮಾಣ ಆಗ್ಲಿಕ್ಕತ್ತಿದ್ವು ರೀ. ನಾವಿನ್ನೂ ಅಷ್ಟೇ ಪೇಂಟಿಂಗ್ ಮಾಡ್ಲಿಕ್ಕತ್ತಿದ್ರು. ನೋಡಾಕಂತೂ ಭಾಳ ಚಂದ ಇತ್ತು ರೀ ಅದು. ನೀವು ಒಮ್ಮೆ ಹೋದ್ರಂತೂ ಪಕ್ಕ ಹೇಳ್ತೇನೆ, ಬಿಟ್ಟು ಬರೋದಿಲ್ಲ ರೀ. ಅದರಲ್ಲಿ ಈ ವಿಡಿಯೋ ನೋಡಿದ್ಕೊಂಡ್ರು ಹೋಗ್ಬೇಕಂತ ಅನ್ಸಬೇಕಾ ನಿಮ್ಗೆ, ಆ ರೀತಿಯಾಗಿ ಐತೆ ವಿಡಿಯೋ. ಸೊ ಈ ವಿಡಿಯೋ ಅಂತೂ ನಿಮ್ಗೆ ಇಷ್ಟ ಆಗಿ ಅನ್ಕೊಂಡೀನಿ. ಸೊ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಶೇರ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನೋಡಿ ನಮ್ಮ ಸಿದ್ದೇಶ್ವರ ಅಜ್ಜಾರ ಹೆಂಗೈತ್ರಿ ಮೂರ್ತಿ ಅಂತ ಭಾರಿ ಆಯ್ತು ಬಿಡ್ರಿ. ಮತ್ತು ಹಾಗೆ ಹೊರಗಡೆ ಈ ರೀತಿಯಾಗಿ ಗ್ಯಾಲರಿ ಮಾಡಿದ್ರೆ, ಬಟ್ ಒಳಗೆ ಎಂಟ್ರೆನ್ಸ್ ಇರಲಿಲ್ಲ ರೀ. ಒಂದೊಂದು ಹೆಂಗಿತ್ತಪ್ಪ ಅಂದ್ರೆ ಇದ್ದದ ಮಾಂಸ ಕಟ್ ಮಾಡೋ ಅಂಥದ್ದು, ಮತ್ತು ಬಿಂದಿಗೆ ನೀರು ಹೊಂದ್ಕೊಂಬರುವಂಥವ್ರು, ಈ ರೀತಿ ಮತ್ತು ಚಪ್ಪಲಿ ಹೊಲಿಯುವಂಥವ್ರು, ಈ ರೀತಿಯಾಗಿ ಎಲ್ಲ ಒಂದೊಂದು ಮಾಡೆಲ್ ಮಾಡಿ ಇಟ್ಟಿದ್ರು ರೀ ಅವನ್ನ.
ಸೊ ಇದೆಲ್ಲ ನೋಡಲಿಕ್ಕೆ ಭಾಳ ಸುಂದರವಾಗಿ ಇತ್ತು. ಏನೇ ಇಲ್ಲಾಂದ್ರೂ ಒಂದು ದಿವಸ ಅಂತೂ ಡೀಟೇಲಾಗಿ ನೋಡಿದರೆ ಬೇಕಾಗುತ್ತೆ, ಇಲ್ಲ ಅಂದ್ರೆ ಅರ್ಧ ದಿವಸದಾಗಂತೂ ಮುಗಿತದ ರೀ. ಬಟ್ ನೀವು ಇಲ್ಲಿ ಕೂಡಲ ಸಂಗಮಕ್ಕೆ ಬಂದ್ರಂದ್ರೆ ಈ ಗ್ಯಾಲ್ರಿ ನೋಡಲ್ದಂತರೂ ಹೋಗಲಿಕ್ಕೆ ಹೋಗಬೇಡ್ರಿ ನೀವು. ಅಷ್ಟು ಸುಂದರವಾಗಿ ಮಾಡಿದ್ದಾರೆ ಗ್ಯಾಲ್ರಿನ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನೋಡೋದು ಇಲ್ಲಿ ಇವತ್ತು ಕೂಡ ಒಬ್ಬನ ಹೊಡ್ಯಾಕತ್ತಾರೆ, ಅದನ್ನು ಕೂಡ ಚಿತ್ರಣ ಮಾಡಿ ಹಾಕಿದ್ದಾರೆ. ನಮಗೊಂಥರ ನಗು ಬಂತು ಆ್ಯಕ್ಚುಲಿ. ಯಾಕೆ ಅಂತಂದರೆ ಇದು ನಾವು ಈ ಕಡೆ ನೋಡಿದರೆ ಹೆಂಗಪ್ಪ ಏನೋ ಮಾಡಿದ್ದಾರೆ ಅಂತ ಅನ್ನಿಸ್ತದೆ, ಬಟ್ ಅದೆಲ್ಲ ಬಸವನವ್ರ ಕಾಲದಲ್ಲಿ ನಡೀತಾ ಇತ್ತು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ರೀ. ಆಮೇಲೆ ನಮ್ಮ ಅನಿಸಿಕೆನೂ ಬರೀ ಅಂದ್ರೆ ಸೊ ಬರದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.